ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹುರುಳಿಕಾಳು ಸಾಂಬಾರ್ ಹೇಗೆ ಮಾಡೋದು ನೋಡೋಣ ಬನ್ನಿ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹುಣಸೆ ಹಣ್ಣು, ಈರುಳ್ಳಿ, ಚಕ್ಕೆ ಮಸಾಲೆ, ಬೆಳ್ಳುಳ್ಳಿ, ಹುರುಳಿಕಾಳು. ಈ ಹುರುಳಿಕಾಳ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಖಾರದ ಪುಡಿ, ಧನಿಯಾ ಪುಡಿನೂ ತಗೋಬೇಕು. ಈಗ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ, ಈರುಳ್ಳಿ ಬೆಳ್ಳುಳ್ಳಿಯ. ಈಗ ಟೊಮೊಟೊ ಕೂಡ ಫ್ರೈ ಮಾಡ್ಕೋಬೇಕು. ಇಷ್ಟನ್ನು ಫ್ರೈ ಮಾಡ್ಕೊಂಡು ರುಬ್ಕೊರೋಣ ಬನ್ನಿ. ಕಾಳು ಕೂಡ ರುಬ್ಬೋದಕ್ಕೆ ಹಾಕಿದ್ದೀನಿ, ತೆಂಗಿನಕಾಯಿ ಎಲ್ಲ. ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ರುಬ್ಕೊರೋದಕ್ಕೆ. ಎಣ್ಣೆ ಒಂದು 4 ಸ್ಪೂನ್ ಹಾಕಿದ್ದು ಸಾಸಿವೆ ಹಾಕ್ಕೊತಾ ಇದ್ದೀನಿ 1 ಸ್ಪೂನ್. ಚಿಟಪಟ ಸಿಡಿದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಫ್ರೈ ಆದ ನಂತರ ಕರಿಬೇವು ಹಾಕೋಬೇಕು. ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ ಒಗ್ಗರಣೆಗೆ. ಎಣ್ಣೆ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಬೇಕು. ಈಗ ರುಬ್ಬಿಟ್ಟಿರೋ ಅಂಥ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಈಗ ಹುರುಳಿಕಾಳು ಬೇಯಿಸಿಟ್ಟಿರೋ ನೀರನ್ನು ಹಾಕ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ ಈ ಥರ ಸಾಂಬಾರು, ಹುರುಳಿಕಾಳು ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಈ ಸಾಂಬಾರು. ಲಾಸ್ಟಿಗೆ ಈಗ ಉಪ್ಪನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಒಮ್ಮೆ ಟ್ರೈ ಮಾಡಿ, ಈ ಥರ ತುಂಬಾ ಟೇಸ್ಟಿಯಾಗಿ ಇರ್ತೈತೆ ಸಾಂಬಾರ್ನೇ. ನೋಡಿ ಕುದೀತಿದೆ ಸಾಂಬಾರ್, ರೆಡಿ ಆಯಿತು ಸಾಂಬಾರ್. ಅನ್ನದ ಜೊತೆ ಸರ್ವ್ ಮಾಡೋಣ ಬನ್ನಿ. ಸಾಂಬಾರ್ ಹಾಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಕಾಂಬಿನೇಷನ್. ಒಮ್ಮೆ ಟ್ರೈ ಮಾಡಿ. ಬಿಸಿ ಬಿಸಿ ಸಾಂಬಾರ್ ಕುಡಿತಾ ಇದ್ರೆ ಒಂದು ಗ್ಲಾಸು ನೆಗಡಿ ಕೆಮ್ಮು ಏನೂ ಇರಲ್ಲ, ಆಗೋಗ್ಬಿಡುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್.